ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚಾನಲ್. ನಾವು ಇವತ್ತು ಕ್ರೂಸ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ 2 ಡೇಸ್ ಸ್ಟೇ ಮಾಡ್ತಾ ಇದ್ದೀವಿ. ಅಲ್ಲಿ ಹೇಗಿರುತ್ತೆ ಏನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ನಾವು ಇವಾಗ ಮೆಟ್ರೋ ಹತ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ 1 ಅವರ್ ಟೈಮ್ ಬೇಕು ಮೆಟ್ರೋದಲ್ಲಿ ಹೋಗೋಕ್ಕೆ. ಇನ್ನೇನು ರೀಚ್ ಆದ್ವಿ. ನಾವೇ ಲಾಸ್ಟ್ ಸ್ಟಾಪು. ಕ್ರೂಸ್ಗೆ ಯಾರ್ಯಾರು ಹೋಗ್ತಾರೋ ಅವ್ರು ಮಾತ್ರ ಟ್ರೈನಲ್ಲಿದ್ದರು, ಇನ್ನೆಲ್ಲರೂ ಖಾಲಿಯಾಗಿದ್ದಾರೆ. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಕ್ರೂಸ್ ಕಡೆ. ಕ್ರೂಸ್ ಅಂದರೆ ಕೆಲವ್ರಿಗೆ ಗೊತ್ತಾಗಲ್ಲ, ಅದು ಶಿಪ್ ಥರ ಸಮುದ್ರದಲ್ಲಿ ಓಡಾಡೋದು. ನಾವಲ್ಲಿ 2 ದಿನ ಸ್ಟೇ ಮಾಡ್ತಾಯಿದ್ದೀವಿ. ಫ್ರೆಂಡ್ಸ್, ಅಲ್ಲಿ ಹಿಂದೆ ಕಾಣ್ತಿದೆಯಲ್ಲ, ಅದೇ ಕ್ರೂಸ್ಗೆ ನಾವು ಹೋಗ್ತಾ ಇರೋದು. ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ. ಈ ಕ್ರೂಸ್ ಯಾವ ಕಂಟ್ರಿಗೆ ಹೋಗ್ತಾ ಇಲ್ಲ, ಸುಮ್ಮನೆ ಸಮುದ್ರದಲ್ಲೇ ಓಡಾಡ್ತಾ ಇರುತ್ತೆ 2 ಡೇಸು ನಾವು ಇರೋವರೆಗೂ. ಸುಮ್ಮನೆ ಎಕ್ಸ್ಪೀರಿಯನ್ಸ್ಗೋಸ್ಕರ ಕೆಲವರು ಈ ಥರ ಬಂದು ಸ್ಟೇ ಮಾಡ್ತಾರೆ. ನಾವು ಯಾವತ್ತೂ ಹೋಗಿರಲಿಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಕ್ರೂಸು ಆ ಕಡೆ ಸೈಡ್ ಇದೆ, ಈ ಕಡೆ ಸೈಡೆಲ್ಲ ಇಮಿಗ್ರೇಷನ್ ಆಫೀಸು ಮತ್ತು ಟ್ಯಾಕ್ಸಿ ಬಸ್ಸು ಓಡಾಡೋಕ್ಕೆ ಎಲ್ಲ ಕೆಳಗಡೆ ಇದೆ. ಮೇಲ್ಗಡೆ ಎಲ್ಲ ಇಮಿಗ್ರೇಷನ್ ಆಫೀಸ್ ಇದೆ. ಆ ಕಡೆ ಸೈಡು ಕ್ರೂಸ್ ಇದೆ. ಫ್ರೆಂಡ್ಸ್, ನಾವು ಒಳಗಡೆ ಹೋಗಿ ಮೀಟ್ ಮಾಡೋಣ. ಇಲ್ಲೆಲ್ಲ ಕಾರ್ ಪಾರ್ಕ್ ಮಾಡೋಕ್ಕೆ, ಟ್ಯಾಕ್ಸಿ ಓಡಾಡೋಕ್ಕೆ ಮತ್ತು ಬಸ್ ಬರೋದಕ್ಕೆ ಕೆಳಗಡೆ ಫ್ಲೋರು. ಬಸ್ಸು ಒಂದೇ ಓಡಾಡೋದಿಲ್ಲಿ. ಇವಾಗ ನಮ್ಮ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಆ ಕಡೆ ಈ ಕಡೆ ಎಲ್ಲ ರೂಮ್ಸ್ ಇರೋದು. ತುಂಬಾ ದೊಡ್ಡದಾಗಿದೆ ಇದು. ನೋಡಿ ಎಷ್ಟೊಂದು ರೂಮ್ಸ್ಗಳಿದೆ. ನಮ್ಮದು 586 ರೂಮ್ ನಂಬರು. ಇದೆ ಫ್ರೆಂಡ್ಸ್, ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ನಾವು ಇವಾಗ ರೂಮ್ ಒಳಗಡೆ ಬಂದ್ವಿ. ಇವಾಗ ಈ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಬಾತ್ರೂಮ್ ಒಳಗಡೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಇದು ಮಂಚ.
ಟಿ ವಿ ಇದೆ, ಇಲ್ಲೊಂದು ಸೋಫಾ ಇದೆ. ಇವಾಗ ರೂಮ್ ಒಳಗಡೆ ಮಾಸ್ಕ್ ಆರಾಮಾಗಿ ಓಪನ್ ಮಾಡ್ಬೋದು. ನಾನು ಮನೇಲಿ ಹಾಕಿದ್ದು ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಇಲ್ಲಿ ತುಂಬ ಸ್ಟ್ರಿಕ್ಟು, ಎಲ್ಲೂ ಮಾಸ್ಕ್ ಹೊರಗಡೆ ಓಪನ್ ಮಾಡಬಾರ್ದು. ಇಲ್ಲೊಂದು ಕನ್ನಡಿ ಇದೆ, ಇದಕ್ಕೆ ಲೈಟು ಸಹ ಹಾಕೋಬೋದು. ಇವಾಗ ಬಾಲ್ಕನಿ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ, ಈ ಥರ ಇದೆ ಬಾಲ್ಕನಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಚೆನ್ನಾಗಿ. ನೋಡಿ, ಈ ಥರ ಕಾಣ್ತಾ ಇದೆ ಫ್ರೆಂಡ್ಸ್. ಪಕ್ಕದಲ್ಲಿ ಕಾಣ್ತಿರೋದು ಇದು ಇಮಿಗ್ರೇಷನ್ ಆಫೀಸು, ಅದ್ರ ಪಕ್ಕದಲ್ಲಿ ಸಮುದ್ರ ಕಾಣ್ತಿರೋದು. ನಮ್ಮದು ಇನ್ನೂ ಬೋಟ್ ಬಿಟ್ಟಿಲ್ಲ. ಇವಾಗ ನೈಟ್ 8 o'clockಗೆ ಸ್ಟಾರ್ಟ್ ಮಾಡ್ತಾರೆ ಬೋಟ್ನ. ನಮ್ಗೆ ಚೇರು ಕೊಟ್ಟಿದ್ದಾರೆ ಬಾಲ್ಕನಿಲಲ್ಲಿ, ಆರಾಮಾಗಿ ಕೂತ್ಕೊಂಡು ವ್ಯೂಸ್ ಎಲ್ಲ ನೋಡ್ಬೋದು. ಈ ಕಡೆ ಆ ಕಡೆ ಫ್ರೆಂಡ್ಸ್, ನಾವು ಇವಾಗ ಕೆಳಗಡೆ ಹೋಗ್ತಾ ಇದ್ವಿ. ಕೆಳಗಡೆ ಹೋಗಿ ನಾನು ಅಲ್ಲಿ ವಿಡಿಯೋ ಮಾಡ್ತೀನಿ. ಕೆಳಗಡೆ ಸಿಗೋಣ. ಇಲ್ಲೆಲ್ಲ ಹೋಟೆಲ್ಸು, ಅಂಗಡಿಗಳು ಮತ್ತು ಥಿಯೇಟರು, ಮ್ಯೂಸಿಕಲ್ಲು ಮತ್ತು ಕ್ಯಾಶಿನೋ ಈ ಥರ ಎಲ್ಲ ಇದೆ. ಕೆಲವೊಂದು ಹೋಟೆಲ್ಲು ದುಡ್ಡು ಕೊಟ್ಬಿಟ್ಟು ತಿನ್ನಬೇಕು, ಕೆಲವೊಂದು ಫ್ರೀ ಇರುತ್ತೆ. ನಮಗೆ ಪಿಜ್ಜಾ, ಕಾಫಿ, ಟೀ ಮತ್ತು ಯೋಗರ್ಟು, ಕೇಕ್ಸು ಎಲ್ಲ ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಯಾವಾಗ ಬೇಕಾದರೂ ಹೋಗಿ ನಾವು ತಿನ್ಬೋದು. ಮತ್ತು ನಮಗೆ ಬ್ರೇಕ್ಫಾಸ್ಟು, ಲಂಚು, ಡಿನ್ನರ್ ಎಲ್ಲ ಫ್ರೀ ಇರುತ್ತೆ. ತುಂಬ ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇರುತ್ತೆ. ನಾವು ಮೊದಲೇ ಬುಕ್ ಮಾಡ್ಕೊಂಡಿರಬೇಕು. ನಮಗೇನಲ್ಲಿ ಬೋರ್ ಅನಿಸೋದೇ ಇಲ್ಲ. ಒಂದು ಪ್ರೋಗ್ರಾಮ್ ಆದಮೇಲೆ ಒಂದು ಪ್ರೋಗ್ರಾಮ್ ಇದ್ದೇ ಇರುತ್ತೆ, ಏನಾದರೂ ಒಂದು. ಮತ್ತು ಇಂಡೋರ್ ಗೇಮ್ಸ್ ಎಲ್ಲ ಇರುತ್ತೆ, ಮತ್ತು ಸ್ವಿಮ್ಮಿಂಗ್ ಪೂಲ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ. ಇದು 15th ಫ್ಲೋರ್ ಇದೆ, ಚೆನ್ನಾಗಿದೆ. ಹಾಸ್ಪಿಟಲ್ ಎಲ್ಲ ಇದೆ ಒಳಗಡೆ. ನಾವಿವಾಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಇಂಡಿಯನ್ ಫುಡ್ಡು ಇರುತ್ತೆ, ನೀವು ನೋಡ್ಬೋದು. ಅದಕ್ಕೆ ಹೆಸರು ಬರ್ತಿದೆ. ಮತ್ತು ಮೆಕ್ಸಿಕನ್ ಫುಡ್ ಇರುತ್ತೆ, ಫ್ರೂಟ್ಸ್ ಇರುತ್ತೆ, ಕೇಕ್ಸ್ ಇರುತ್ತೆ, ಯೋಗರ್ಟ್ ಇರುತ್ತೆ, ಮತ್ತು ಫ್ರೂಟ್ಸ್ ಎಲ್ಲ ಇರುತ್ತೆ. ಫ್ರೂಟ್ ಜ್ಯೂಸ್ ಇರುತ್ತೆ, ಟೀ, ಕಾಫಿ, ಪಿಕಲ್, ಬಿಸ್ಕೆಟ್ಸ್ ಯಾವುದಾದ್ರೂ ಹಾಕೊಂಡು ತಿನ್ಬೋದು. ಬಫೆ ಸಿಸ್ಟಮ್ಮು. ಫುಡ್ಡೆಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್.
ಇಲ್ಲೆಲ್ಲ ಸ್ವಿಮ್ಮಿಂಗ್ ಪೂಲ್ ಇರೋದು. ಇವಾಗ ಹೋಗ್ತಾ ಇರೋ ಸ್ವಿಮ್ಮಿಂಗ್ ಪೂಲು ದೊಡ್ಡವ್ರಿಗೆ ಮಾತ್ರ, ಅದು ಚಿಕ್ಕವ್ರಿಗಿರಲ್ಲ. ನಾವು ರಾತ್ರಿ ಎಲ್ಲ ಹೋಗಿ ಸುಮ್ಮನೆ ಒಂದು ರೌಂಡ್ ನೋಡ್ಕೊಂಡು ಬಂದ್ವಿ. ಸ್ವಿಮ್ಮಿಂಗ್ ಪೂಲ್ಗೂ ಏನು ಹೋಗಿಲ್ಲ. ನಾಳೆ ಹೋಗೋಣ ಅಂದ್ಬಿಟ್ಟು ಇವಾಗ ಸುಮ್ಮನೆ ನೋಡ್ಕೊಂಡು ಬರ್ತಿದ್ವಿ ಅಷ್ಟೇ. ಇಲ್ಲಿಗೆಲ್ಲ ಚಿಕ್ಕ ಮಕ್ಳು ಎಂಟ್ರಿ ಇಲ್ಲ, ನಮ್ಗೆ ಗೊತ್ತಾಗದೆ ಬಂದ್ಬಿಟ್ವಿ. ಇಲ್ಲೆಲ್ಲ ದೊಡ್ಡವ್ರು ಮಾತ್ರ, 16 ವರ್ಷದ ಮೇಲ್ಪಟ್ಟವ್ರಿಗೆ ಮಾತ್ರ ಇಲ್ಲಿರೋದು. ಇದೆಲ್ಲ ಬಾರು. ಇನ್ನೂ ಬೋಟ್ ಬಿಟ್ಟಿಲ್ಲ, ಇನ್ನೂ ಸಿಂಗಾಪುರೆಲ್ಲ ಇದೆ. 8 o'clockಗೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಟಿ ವಿ ನೋಡಿಕೊಂಡು ಆರಾಮಾಗಿ ಸ್ವಿಮ್ಮಿಂಗ್ ಪೂಲ್ ಮಾಡ್ಬೋದು. ಇಲ್ಲಿ ಥಿಯೇಟರ್ಸ್ ಇರುತ್ತೆ, ಮಕ್ಕಳಿಗೆ ಇಷ್ಟ ಆಗುವಂಥ ಫಿಲಮ್ಸ್ ಎಲ್ಲ ಹಾಕ್ತಿರ್ತಾರೆ. ಅದು ಎಲ್ಲ ಟೈಮಿಂಗ್ಸು, ಆ ಟೈಮಿಂಗ್ಸ್ಗೆ ಹೋಗಿ ನಾವು ವಾಚ್ ಮಾಡ್ಬೋದು. ಮೇಲ್ಗಡೆಯಿಂದ ನೋಡಿ ಸ್ವಿಮ್ಮಿಂಗ್ ಪೂಲ್ ಹೇಗೆ ಕಾಣ್ತಿದೆ. ಇಲ್ಲೆಲ್ಲ ಕಡೆ ಫುಲ್ಲು ಚೇರ್ಸ್ ಹಾಕಿರ್ತಾರೆ, ಎಲ್ಲಿ ಬೇಕಾದರೂ ಕೂತ್ಕೋಬೋದು. ಮೇಲ್ಗಡೆ ಕಾಣ್ತಿದ್ದೆಲ್ಲ ಅದು ಐಫ್ಲೈ ಗೇಮ್ ಅಂತ. ನೀವು ನನ್ನ ಲಾಸ್ಟ್ ವಿಡಿಯೋದಲ್ಲಿ ನೋಡಿದರೆ ಗೊತ್ತಾಗುತ್ತೆ. ನಾನು ನನ್ನ ಮಗಳು ಸಂತೋಷದಲ್ಲಿ ಆಡಿದ್ವಲ್ಲ ಅದೇ ಗೇಮು ಐಫ್ಲೈ. ಇಲ್ಲಿ ಕೆಲವೊಂದು ಗೇಮ್ಗಳಿಗೆ ಅಮೌಂಟ್ ಕಟ್ಟಬೇಕು, ಕೆಲವೊಂದು ಫ್ರೀ ಇರುತ್ತೆ. ನಾವಿಲ್ಲೆಲ್ಲ ಸುತ್ತಾಡಿಕೊಂಡು ನಾವು ಆಮೇಲೆ ಡಿನ್ನರ್ ಮಾಡೋಕ್ಕೆ ಹೋಟೆಲ್ಗೆ ಹೋದ್ವಿ.
ಇದೆಲ್ಲ ತುಂಬಾ ಸರ್ವಿಸ್ ಚೆನ್ನಾಗಿ ಮಾಡ್ತಾರೆ, ನಮ್ಗೆ ತುಂಬಾ ಇಷ್ಟ ಆಯಿತು. ಒಬ್ಬರು ಬಂದು ನಮ್ಮ ಟೇಬಲ್ ನಂಬರ್ ನೋಡಿ ಕರ್ಕೊಂಡೋಗಿ ಅವರೇ ಕೂರಿಸ್ತಾರೆ. ಅವರು ಜ್ಯೂಸ್ ಬೇಕಂತ ಕೇಳಿದ್ರು, ನಾನು ಲೆಮನೇಡ್ ಹೇಳಿದೆ. ನಮ್ಮ ಹಸ್ಬೆಂಡು ಲೆಮನು ಪೆಪ್ಪರು ಸಾಲ್ಟ್ ಅಂದರು, ಅದಕ್ಕೆ ಅವರು ಲೆಮನು ಪೆಪ್ಪರ್ ಸಾಲ್ಟೇ ತಂದು ಕೊಟ್ಟಿದ್ರು. ಆಮೇಲೆ ನಮ್ಮ ಹಸ್ಬೆಂಡ್ ಅವರೇ ಜ್ಯೂಸ್ ಮಾಡಿಕೊಂಡ್ರು. ಮತ್ತು ಫ್ರೂಟ್ಸು ಬ್ರೆಡ್ಡು ತೊಗೊಂಡ್ವಿ. ಮತ್ತು ಒಂದು ಫಿಶ್ ತೊಗೊಂಡ್ವಿ. ನನ್ನ ಮಗಳಿಗೆ ಸ್ವಲ್ಪ ಪಾಸ್ತಾ ತೊಗೊಂಡ್ವಿ. ಮತ್ತು ಬನಾನಾ ಡೆಸರ್ಟ್ ಅಂತೇನೋ ಹಾಕಿದ್ರು, ಅದಕ್ಕೆ ಹನಿಗೆ ಬನಾನೇನೋ ಹಾಕ್ಕೊಟ್ಟಿದ್ರು. ಏನೇನು ಹಾಕಿದ್ರು ಗೊತ್ತಿಲ್ಲ, ಸ್ವೀಟ್ ಆಗಿತ್ತು, ಚೆನ್ನಾಗಿತ್ತು. ಎಲ್ಲ ಊಟ ಮಾಡಾದ್ಮೇಲೆ ನಾವು ರೂಮ್ಗೆ ಹೋದ್ವಿ. ಅವರು ಇನ್ನೊಂದು ಸೋಫಾ ಥರ ಇತ್ತಲ್ಲ, ಅದು ನಾವು 4 ಜನ ಇದ್ದಿದ್ದು ನೋಡ್ಬಿಟ್ಟು ಅವರು ಅದು ಸೋಫಾನ ಮಂಚ ಮಾಡಿದರು ನಾವು ಬರೋ ಅಷ್ಟರಲ್ಲಿ. ಹಾಯ್ ಫ್ರೆಂಡ್ಸ್, ನಾವು ಇವಾಗ ಡಿನ್ನರೆಲ್ಲ ಮುಗಿಸಿ ಇವಾಗ ರೂಮಿಗೆ ಬಂದ್ವಿ. ನೋಡಿ ಆ ಸೋಫಾ ಇದ್ದಿದ್ದು ನೋಡಿ ಬೆಡ್ ಮಾಡಿದ್ದಾರೆ. ಓಕೆ ಫ್ರೆಂಡ್ಸ್, ಇವಾಗ ಮಲಗ್ತೀವಿ. ನೋಡಿ ಕೈಗೆ ಈ ಥರ ವಾಚ್ ಕೊಟ್ಟಿದ್ದಾರೆ. ಇದು ಹೊರಗಡೆ ಹೋದಾಗ ಇದು ಹಾಕ್ಕೊಂಡೇ ಇರಬೇಕು ಎಲ್ರೂ. ನನ್ನ ಮಕ್ಕಳು ಆರಾಮಾಗಿ ಟಿ ವಿ ನೋಡಿಕೊಂಡು ಮಲ್ಕೊಂಡ್ರು. ನಾವು ಇವಾಗ ಬೀಚ್ ಮಧ್ಯೆ ಇದ್ದೀವಿ. ಮೋಸ್ಟ್ಲಿ ಇಂಡಿಯನ್ ಓಷನ್ ಅನಿಸುತ್ತೆ ಇದು. ನಾನು ಬೆಳಿಗ್ಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಮಲ್ಕೋತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ಇವಾಗ ಬೆಳಿಗ್ಗೆ ಆಗಿದೆ. ನಾವಿವಾಗ ಸಮುದ್ರ ಮಧ್ಯ ಇದ್ದೀವಿ. ನಾನು ನಿಮಗೆ ಹೊರಗಡೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್, ನಮ್ಮ ಬಾಲ್ಕನಿನಲ್ಲಿ. ಕ್ರೂಸ್ ನೋಡ್ಬೋದು, ಮೂವ್ ಆಗ್ತಿದೆ. ವೆದರು ತುಂಬಾ ಚೆನ್ನಾಗಿದೆ.
ಓಕೆ ಫ್ರೆಂಡ್ಸ್, ನಾನು ರೆಡಿಯಾಗಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಈ ವಿಡಿಯೋ ಎಂಡ್ ಮಾಡ್ತೀನಿ, ಯಾಕೆಂದರೆ ಲೆಂತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾಳೆ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.